ಬೆಂಗಳೂರಿನ ಮಾಂಸಾಹಾರಿಗಳ ಅತ್ಯಂತ ಫೇವರೇಟ್ ಹೋಟೆಲ್ಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರಿನ ನವಯುಗ ಹೋಟೆಲ್ಗೆ ಕೂಡ ಗ್ಯಾಸ್ ಟ್ರಬಲ್ ಆವರಿಸಿದೆ. ಇನ್ಫ್ಯಾಕ್ಟ್ ಮೆಜೆಸ್ಟಿಕ್ನ ಬಹಳ ಫೇಮಸ್ ಹೋಟೆಲ್ ಇದು. ನಾನ್ ವೆಜ್ ಹೋಟೆಲ್ ನವಯುಗ ಇದೀಗ ಗ್ಯಾಸ್ ಟ್ರಬಲ್ ಅನ್ನ ಎದುರಿಸ್ತಾ ಇದೆ. ಈ ಹೋಟೆಲ್ನಲ್ಲಿ ಸದ್ಯ ಸೌದೆ ಒಲೆಯನ್ನ ಬಳಕೆ ಮಾಡಿಕೊಂಡು ಬಿರಿಯಾನಿ ತಯಾರು ಮಾಡಲಾಗ್ತಾ ಇದೆ. ಹಾಗಾಗಿ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಅಲ್ಲಿ ಬೇರೆ ಬೇರೆ ನಾನ್ ವೆಜ್ ಐಟಮ್ಗಳನ್ನ ತಯಾರು ಮಾಡೋದಕ್ಕೆ ಗ್ಯಾಸ್ ಬೇಕೇ ಬೇಕು ಅನ್ನುವಂಥ ಪರಿಸ್ಥಿತಿ. ಕೇವಲ ಬಿರಿಯಾನಿಯಿಂದ ಹೋಟೆಲ್ ನಡೆಸೋದು ಕಷ್ಟ. ಪರಿಸ್ಥಿತಿ ಹಿಂಗೆ ಮುಂದುವರಿತು ಅಂತ ಹೇಳಿದ್ರೆ ನಾವು ಹೋಟೆಲ್ ಮುಚ್ಚುವಂತ ಪರಿಸ್ಥಿತಿ ನಮಗೆ ಬಂದು ಒದಗುತ್ತೆ. ಅದನ್ನ ಬಿಟ್ಟು ನಮಗೆ ಬೇರೆ ದಾರಿನೇ ಇಲ್ಲ ಅಂತ ಗ್ಯಾಸ್ ಟ್ರಬಲ್ನ ಕುರಿತಂತೆ ನವಯುಗ ಹೋಟೆಲ್ನ ಮಾಲೀಕರು ಅಳಲು ತೋಡ್ಕೊಳ್ತಿದ್ದಾರೆ. ಇನ್ಫ್ಯಾಕ್ಟ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅತ್ಯಂತ ಫೇವ್ರೆಟ್ ಹೋಟೆಲ್ ಇದು ನವಯುಗ ಹೋಟೆಲ್. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇರೋದು. ಬಿರಿಯಾನಿ ಸೇರಿದಂತೆ ಮಾಂಸಾಹಾರಿ ಅನೇಕ ಖಾದ್ಯಗಳಿಗೆ ಬಹಳ ಫೇಮಸ್ ಆಗಿರುವಂಥ ಹೋಟೆಲು. ಆ ಹೋಟೆಲ್ಗೆ ಇದೀಗ ಗ್ಯಾಸ್ನ ಟ್ರಬಲ್ ಆವರಿಸಿಕೊಂಡಿದೆ. ಗ್ಯಾಸ್ ಗ್ರಹಣ ಹಿಡಿದಂಥ ಪರಿಣಾಮ ಜನತೆಗೆ ಮೆನುನಲ್ಲಿ ಒಂದಷ್ಟು ಕಡಿತವನ್ನು ಮಾಡಲಾಗಿದೆ. ಇದರ ಜೊತೆಗೇನೆ ಅವರು ಸೌದೆ ಒಲೆಗೆ ಆಲ್ರೆಡಿ ಶಿಫ್ಟ್ ಆಗಿದ್ದಾರೆ. ಬಟ್ ಸೌದೆ ಒಲೆನಲ್ಲಿ ಬರೀ ಬಿರಿಯಾನಿ ಮಾತ್ರ ತಯಾರು ಮಾಡೋದಕ್ಕಾಗತ್ತೆ. ಬೇರೆ ಸೈಡ್ ಡಿಶ್ಗಳು, ಈ ಕಬಾಬ್, ಚಿಕನ್, ಮಟನ್ದೆಲ್ಲ ಒಂದಷ್ಟು ಖಾದ್ಯಗಳು ಮಾಡ್ತಾರಲ್ಲ, ಅದಕ್ಕೆಲ್ಲನೂ ಡೀಪ್ ಫ್ರೈಡ್ ಐಟಮ್ಸ್ ಎಲ್ಲ ಮಾಡೋದಕ್ಕೆ ಗ್ಯಾಸ್ ಬೇಕೇ ಬೇಕಾಗತ್ತೆ. ಹಾಗಾಗಿ ಬಹಳ ಸಂಕಷ್ಟ ಎದುರಾಗ್ತಾ ಇದೆ. ಹಿಂಗೆ ಪರಿಸ್ಥಿತಿ ಮುಂದುವರಿತು ಅಂತ ಹೇಳಿದ್ರೆ ನಾವು ಹೋಟೆಲ್ ಮುಚ್ಚೋದು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ ಅಂತ ನವಯುಗ ಹೋಟೆಲ್ ಮಾಲೀಕರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶರತ್ ಹುಣಸೂರ್ ಕೊಟ್ಟಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ಪವರ್ ಟಿವಿಯ ಗ್ರೌಂಡ್ ರಿಪೋರ್ಟ್ ಕಂಟಿನ್ಯೂ ಆಗ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ನ ಮೇಲೆ ಯುದ್ಧ ಸಾರಿರೋದ್ರಿಂದಾಗಿ ಅದರ ಎಫೆಕ್ಟ್ ದೇಶದಾದ್ಯಂತ ಹಬ್ತಾ ಇದೆ. ಅದೇ ಗ್ಯಾಸ್ ಟ್ರಬಲ್. ಈಗ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ನಾನು ರಿಯಾಲಿಟಿ ಚೆಕ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಅದೇ ರೀತಿಯಾಗಿ ಮೆಜೆಸ್ಟಿಕ್ನಲ್ಲಿರುವಂತಹ ಹೋಟೆಲ್ ನವಯುಗದಲ್ಲಿ ನಾನು ಇದ್ದೀನಿ. ಈಗ ನಗರದ ಫೇಮಸ್ ಹೋಟೆಲ್, ಬಹಳ ಹೆಸರುವಾಸಿಯ ಹೋಟೆಲ್, ಇಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಬೆಂಗಳೂರಿನಲ್ಲಿ ಇಂಥ ಹೋಟೆಲ್ನಲ್ಲಿ ಸಮಸ್ಯೆನೇ ಇಲ್ಲ ಗ್ಯಾಸ್ನಿಂದ ಅನ್ನುವಂತ ಹೇಳುವ ಹೋಟೆಲ್ಲೇ ಇಲ್ಲ. ಸೊ ಅದರಲ್ಲಿ ನವಯುಗ ಹೋಟೆಲ್ ಕೂಡ ಒಂದು. ಈಗ ಅದರ ನವಯುಗದ ಹೋಟೆಲ್ ಮಾಲೀಕರನ್ನ ನಾನು ಮಾತನಾಡಿಸ್ತೀನಿ, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಸರ್, ಈಗ ನವಯುಗದ ಕ್ಯಾಶಿಯರ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ನವಯುಗದ ಹೋಟೆಲ್ನಲ್ಲಿ ಈಗ ಏನೇನ್ ಸಮಸ್ಯೆ ಆಗ್ತಾ ಇದೆ? ಎಲ್ಲಾ ಹೋಟೆಲ್ನಲ್ಲೂ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ. ಸೊ ನಿಮ್ಮಲ್ಲೂ ಆಗ್ತಾ ಇದೆಯಾ? ಅದಕ್ಕೆ ಏನ್ ಪರಿಹಾರ ಕಂಡುಕೊಂಡಿದ್ದೀರಿ ಅಂತ? ಖಂಡಿತ ನಮ್ಮಲ್ಲೂ ಆಗ್ತಾ ಇದೆ. ಇಲ್ಲ ಅಂತಲ್ಲ, ಇಡೀ ನಿಮಗೆ ಗೊತ್ತಿರೋ ತರ ರಾಜ್ಯಾದ್ಯಂತ ದೇಶಾದ್ಯಂತ ಆಗಿದೆ. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಬರೀ ಗ್ಯಾಸ್ ಹಚ್ಕೊಂಡಿರ್ಲಿಲ್ಲ. ಬಿರಿಯಾನಿ ನಾವು ಸೌದೆ ಒಲೆಲೆ ಮಾಡೋದು. ಆ ಕಾಲದಿಂದ 81 ಯಾವಾಗ ಓಪನ್ ಆಯ್ತು ಅವಾಗೆಲ್ಲ ಬಿರಿಯಾನಿನ ನಾವು ಸೌದೆ ಒಲೆಲೆ ಮಾಡೋದು. ಅದರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಇದೆ. ಇದ್ದಿದ್ರಲ್ಲಿ ಬರ್ತಾ ಈಗ ಇನ್ನೂ ಫುಲ್ ಶಾರ್ಟೇಜ್ ಆಗ್ತಾ ಇದೆ. ಐಟಮ್ಗಳು ನಾವೆಲ್ಲ ಶಾರ್ಟ್ ಮಾಡ್ಬಿಟ್ಟಿದೀವಿ. 50% ಐಟಮ್ಸ್ ಮಾಡ್ತಾ ಇಲ್ಲ, ವೆಜಿಟೇರಿಯನ್ ಮಾಡ್ತಾ ಇಲ್ಲ. ಆಯಿಲ್ನ ಜಾಸ್ತಿ, ಗ್ಯಾಸ್ ಯಾವ್ದು ಬಳಕೆ ಆಗ್ತದೆ ಅದನ್ನ ಐಟಮ್ ಎಲ್ಲ ನಿಲ್ಲಿಸ್ಬಿಟ್ಟಿದೀವಿ ನಾವು. ಈಗ ನಾವು ಬರೀ ಒಂದು 4-5 ಐಟಮ್ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಇದೀವಿ. ಚಿಕನ್ ಈಗ ರೆಗ್ಯುಲರ್ ಆಗಿ ಏನೇನ್ ಮೆನು ಇತ್ತು ಅದರಲ್ಲಿ ಯಾವ್ಯಾವ್ದನ್ನು ಕಟ್ ಆಫ್ ಮಾಡಿದಿರಾ ನೀವು? ಜೊತೆಗೆ ಈಗ ಸೌದೆ ಒಲೆಯನ್ನ ಉಪಯೋಗಿಸ್ತಾ ಇರೋದ್ರಿಂದಾಗಿ ನಮ್ಗೆ ಅಂತ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಸೌದೆ ಒಲೆಗೂ ಬೇಡಿಕೆ ಜಾಸ್ತಿ ಆಯ್ತು. ಅದರದ್ದು ರೇಟ್ ಏನಾದ್ರು ಜಾಸ್ತಿ ಮಾಡ್ತಾ ಇದಾರಾ ಅಥವಾ ಕೇಳ್ತಾ ಇದಾರಾ ನಿಮ್ಮ ಹತ್ರ? ಹೆಂಗೆ? ಖಂಡಿತ ಮಾಡ್ತಾರೆ ಸರ್. ಈಗ ಬೇಡಿಕೆ ಸೌದೆಗೆ ನಾವು ಎಲ್ಲ ಅವಲಂಬಿತ ಆಗೋದ್ರಿಂದ ಸೌದೆ ಒಲೆಯಲ್ಲಿ ಮಾಡೋರು. ಈಗ ಅದಕ್ಕೆ ತಾನೆ ಈಗ ಪರ್ಯಾಯ ಅದೇ ಸೌದೆ ತಾನೇ ಮಾಡಬೇಕು, ಇಲ್ಲ ಸೀಮೆಣ್ಣೆ ಮಾಡಬೇಕು, ಇಲ್ಲ ಕರೆಂಟ್ ಸ್ಟವ್ ಹೋಗ್ಬೇಕು. ಈಗ ಅದನ್ನೇ ಹೇಳ್ತಾ ಇರೋದು. ಈಗೆಲ್ಲ ಅದು ಈಗ ಅದು ಬೇಡಿಕೆ ಜಾಸ್ತಿ ಆದಂಗೆ ಅದು ಬೆಲೆ ಜಾಸ್ತಿ ಆಗುತ್ತಲ್ವಾ. ಈಗ ನಾರ್ಮಲ್ ಆಗಿ ನಾವು ಗ್ಯಾಸ್ ಮಾಡ್ತಾ ಇರೋದ್ರಿಂದ ನಾವು ಐಟಮ್ಸ್ ಎಲ್ಲ ಗ್ಯಾಸ್ ಅಲ್ಲಿ ಮಾಡೋದ್ರಿಂದ ಬಿರಿಯಾನಿ ಮಾತ್ರ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದು. ಇವಾಗ ಬೇರೆ ಐಟಮ್ಗಳು ನಾವು ಸೌದೆ ನಚ್ಕೋಬೇಕು ಅಂದ್ರೆ ಸೌದೆ ಆಟೋಮೆಟಿಕ್ ಬೇಡಿಕೆ ಜಾಸ್ತಿ ಆಗುತ್ತೆ. ಸರ್, ಸೌದೆ ಒಂದು ಟನ್ ಲೆಕ್ಕ ಬರುತ್ತೆ. ಅದೆಲ್ಲ ಗೊತ್ತಾಗಲ್ಲ. ತಿಂಗಳು ಪೇಮೆಂಟ್ ತಗೊಂತಿರೋದು. ಅಂದ್ರೆ ಈಗ ಪೂರೈಕೆ ಕಡಿಮೆ ಆಗಿ ಬೇಡಿಕೆ ಜಾಸ್ತಿ ಆದಾಗ, ಪೂರೈಕೆ ಕಡಿಮೆ ಇದ್ದಾಗ ಆಟೋಮೆಟಿಕ್ ಅವ್ರು ಜಾಸ್ತಿ ಮಾಡೇ ಮಾಡ್ತಾರೆ ಈಗ, ಅಲ್ವಾ? ಈಗ ಗ್ಯಾಸ್ ಬೇಕಲೇಬೇಕು ಅನ್ನೋ ಸಂದರ್ಭದಲ್ಲಿ ನಿಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಎಲ್ಲವನ್ನೂ ಸೌದೆಲೆ ಮಾಡೋದಕ್ಕಾಗೋದಿಲ್ಲ. ಗ್ಯಾಸ್ ಅಗತ್ಯ ಇರುತ್ತೆ, ನೀವೇ ಹೇಳಿದಾಗೆ. ಸೊ ಗ್ಯಾಸ್ ನಾಳೆಯಿಂದ ಸಿಗದೇ ಇಲ್ಲ ಅಂದಾಗ ಏನ್ ಮಾಡೋದು ಅವಾಗ? ಕ್ಲೋಸ್ ಮಾಡ್ಬೇಕಷ್ಟೇ, ಅನಿವಾರ್ಯತೆ. ಇನ್ನೇನು ಬೇರೆ ಆಪ್ಷನ್ ಇಲ್ವಲ್ಲ. ಈಗ ನಾವು ಬರೀ ಬಿರಿಯಾನಿ ಮಾಡ್ಕೊಂಡು ನಾವು ಇದು ಮಾಡೋಕ್ಕಾಗಲ್ಲ. ಈಗ ನಮ್ದು ಅಷ್ಟೇ, ಡೈಲಿ ನಾವು 4 ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದೇವೆ. ಇವಾಗ 1 ಸಿಲಿಂಡರ್ 1.5 ಸಿಲಿಂಡರ್ ಅಷ್ಟಕ್ಕೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಈಗ ಇರೋದನ್ನ ಸ್ಟಾಕ್ಸ್ನ. ಈಗ ನಾಳೆ ಬ್ಲಾಕಲ್ಲೂ ಸಿಗ್ತಾ ಇಲ್ಲ. ನಮ್ಮ ಏಜೆನ್ಸಿ ನಾವು ಕೊಡಿ ಅಂದ್ರೆ ಅವರು ನಮಗೆ ಇಲ್ಲ ಸರ್ ಗ್ಯಾಸ್ ಅಂತಾರೆ. ಅವರು ನಾವೇನ್ ಮಾಡೋಣ? ನಾವು ಸಪ್ಲೈ ಮಾಡೋ ಏಜೆನ್ಸಿನ ಹತ್ರನೇ ಗ್ಯಾಸ್ ಇಲ್ಲ ಅಂತಾರೆ. ನಾವೇನು ಮಾಡದೇ ಇರೋ ಪರಿಸ್ಥಿತಿಯಲ್ಲಿದ್ದೀವಿ. ನಿಮ್ಗೆ ಗೊತ್ತಿರೋಂಗೆ 50% ಹೋಟೆಲ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ನಾವು 1-2 ದಿವಸ ಗ್ಯಾಸ್ ನಮ್ಗೆ ಪೂರೈಕೆ ಆಗಲಿಲ್ಲ ಅಂದ್ರೆ ನಾವು ಕ್ಲೋಸೇ ಮಾಡಬೇಕು, ಅನಿವಾರ್ಯತೆ ಆ ಥರ ಇದೆ. ಇದು ನವಯುಗದ ಹೋಟೆಲ್ನ ಕ್ಯಾಶಿಯರ್ನ ಮಾತು. ಏನಂತಂದ್ರೆ ಇಲ್ಲೂ ಕೂಡ ಗ್ಯಾಸ್ನ ಸಮಸ್ಯೆ ಉಂಟಾಗಿದೆ.
ಬಟ್ ಈ ಹಿಂದಿನಿಂದಲೂ ಬಿರಿಯಾನಿಯನ್ನ ನಾವು ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಅಂತ ಸಮಸ್ಯೆ ಏನಿಲ್ಲ, ಬ್ಯಾಲೆನ್ಸ್ ಆಗ್ತಾ ಇದೆ. ಬಟ್ ನಾಳೆ ದಿನ ಇನ್ನೊಂಚೂರು ಹೆಚ್ಚು ಕಮ್ಮಿ ನೀವು ಸಿಲಿಂಡರ್ ಬರದೇ ಇಲ್ಲ ಅಂತಂದ್ರೆ ಬೇರೆ ದಾರಿ ಇಲ್ಲ. ಈಗ ಎಲ್ಲರೂ ಹೆಂಗೆ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೋ ಹಂಗೆ ಆಗುತ್ತೆ. ಯಾಕಂದ್ರೆ ಬರೀ ಬಿರಿಯಾನಿಯಿಂದ ಹೋಟೆಲ್ ನಡೆಯೋದಿಲ್ಲ ಅಂತ ಹೇಳಿ ನವಯುಗದ ಕ್ಯಾಶಿಯರ್ನ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಶರತ್ ಹುಣಸೂರು, ಪವರ್ ಟಿವಿ, ಬೆಂಗಳೂರು.